ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಈ ಬಾರಿ ಭೀಕರ ಬರ. ಈ ಬರದ ಮಧ್ಯೆ ಒಂದಿಷ್ಟು ಜನ ಬಿತ್ತನೆಯನ್ನು ಮಾಡಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರ ಹಿಂದೆಂದೂ ಕಂಡಿರದಂಥ ರೀತಿಯಲ್ಲಿ ಕಂಡಿದೆ. ಈ ಕುರಿತು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಚಿವರು ಕ್ಷೇತ್ರ ಕಾರ್ಯವನ್ನು ಮಾಡಿ ಒಂದಿಷ್ಟು ಅಧಿಕಾರಿಗಳ ಸಭೆಯನ್ನು ಸಹ ನಡೆಸಿದರು. ಆ ಸಭೆಯಲ್ಲಿ ಅವರು ನೀಡಿರುವ ಮಾಹಿತಿ ಪ್ರಕಾರ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಬಿತ್ತನೆ ಮಾಡಿರುವಂಥ ಒಟ್ಟು 2,41,000ದಲ್ಲಿ 1,90,000 ಹೆಕ್ಟೇರ್ ಪ್ರದೇಶ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದು ಮಾಹಿತಿಯನ್ನು ನೀಡಿದ್ದಾರೆ. ಮುಂಗಾರು ಬಿತ್ತನೆಗೆ ಕೊಪ್ಪಳ ಜಿಲ್ಲೆಯಲ್ಲಿ 3.49 ಲಕ್ಷ ಹೆಕ್ಟೇರ್ ಪ್ರದೇಶ ಗುರಿಯನ್ನು ಹೊಂದಿದೆ. ಆದರೆ ಈ ಬಾರಿ ಜೂನ್ ತಿಂಗಳಲ್ಲಿ ಮತ್ತು ಜುಲೈ ಮತ್ತು ಆಗಸ್ಟ್ 4ರವರೆಗೂ ಸಹ, ಅಂದರೆ ಸಿಕ್ಕಿರೋ ಮಾಹಿತಿ 4ರವರೆಗೂ ಸಹ ಮಳೆ ಕೊರತೆ 40% ಈ ದಿನಗಳಲ್ಲಿ ಒಟ್ಟು ವಾಡಿಕೆಯಂತೆ 155 mm ಮಳೆಯಾಗಬೇಕಾಗಿತ್ತು. ಆದರೆ ಆಗಿತ್ತು 93 mm ಮಳೆಯಾಗಿದೆ. ಈ ಜೊತೆಗೆ ಇನ್ನೊಂದಿಷ್ಟು ಅವರು ಮುಂಗಾರು ಪೂರ್ವದಲ್ಲಿ ಹೆಸರು ಬಿತ್ತಿದ್ರು, ಜೊತೆಗೆ ಮೆಕ್ಕೆಜೋಳ, ಸಜ್ಜೆ, ಜೋಳ ಈ ರೀತಿ ಬೇರೆ ಬೇರೆಗಳ ಬೆಳೆಯನ್ನು ಬೆಳೆದರು. ಆದರೆ ಆ ಬೆಳೆ ಮೇಲೇಳದೆ ಅಲ್ಲೇ ಕಮರಿ ಹೋಗಿದೆ. ಜೊತೆಗೆ ಅವುಗಳ ಮುಂದೆ ಈಗ 2-2.5 ತಿಂಗಳ ಏನಿದೆ ಅಥವಾ ಒಂದಿಷ್ಟು ಅವಧಿ 90 ದಿವಸನೋ 75 ದಿವಸಕ್ಕೆ ಬರುವಂಥ ಇಳುವರಿಯ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇವುಗಳ ಈಗಾಗಲೇ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಬಿತ್ತನೆ ಆಗಿರುವಂಥ 2.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 70% ಅಂದರೆ 1,90,000 ಹೆಕ್ಟೇರ್ ಪ್ರದೇಶ ಹಾಳಾಗಿದೆ ಅನ್ನೋದು ಈಗ ಸಿಕ್ಕಿರುವ ಮಾಹಿತಿ. ಈಗ ಸರ್ಕಾರಕ್ಕೆ ಇದನ್ನು ಬರಪೀಡಿತ ಘೋಷಣೆ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಒಂದು ಕಡೆ ಮಾಡಿದೆ. ಜೊತೆಗೆ ಈಗಾಗಲೇ ಈ ಬಾರಿ ಇದೇ ಮೊದಲ ಬಾರಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ಮುಂಗಾರಿನಲ್ಲಿ 1.55 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ರೈತರು ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ. ಅಂದರೆ ಈಗ ಸಿಕ್ಕಿರುವಂಥ ಇದರಲ್ಲಿ ಬೆಳೆ ಹಾನಿಯಾಗಿದೆ 195 ಲಕ್ಷ ಹೆಕ್ಟೇರ್ ಪ್ರದೇಶ, ಅದರಲ್ಲಿ 1.55 ಲಕ್ಷ ಹೆಕ್ಟೇರ್ ಪ್ರದೇಶ ಈ ಬೆಳೆ ವಿಮೆ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಮತ್ತು ಈಗಾಗಲೇ ಬೆಳೆ ವಿಮೆ ಕಂಪ್ನಿಯವರು ಸಮೀಕ್ಷೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಮತ್ತು ಕಂಪ್ನಿಗೆ ವರದಿ ಇದೆ. ಈ ಆಧಾರದಲ್ಲಿ ಈಗ ಮಧ್ಯಂತರ ವರದಿಯನ್ನು ಹಣವನ್ನು ಬಿಡುಗಡೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಗಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದು, ಆದಷ್ಟು ಬೇಗನೆ ಒಂದಿಷ್ಟು ಬೆಳೆ ವಿಮೆಯನ್ನಾದರೂ ರೈತರಿಗೆ ಜಮಾ ಮಾಡಿಸ್ರಿ. ಹಾಗಾದರೆ ಅವರು ಉಸಿರಿಡಿದುಕೊಳ್ಳುವಷ್ಟು ಶಕ್ತಿ ಆದರೂ ಬರುತ್ತೆ. ಸಕಾಲಕ್ಕೆ ಏನಿದೆ ಸಂಪೂರ್ಣವಾಗಿ ಬೆಳೆ ಹಾಳಾಗಿದೆ. ಈ ನಿಟ್ಟಿನಲ್ಲಿ ಬೆಳೆ ವಿಮೆಯನ್ನು ಸಕಾಲಕ್ಕೆ ರೈತರಿಗೆ ಸಲ್ಲಿಸುವಂಥ ಪ್ರಯತ್ನ ಮಾಡಿರಿ ಅನ್ನುವಂಥ ಒತ್ತಡವನ್ನು ಒಂದು ಸೂಚನೆ ನೀಡಿದ್ದಾರೆ. ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು. ಆ ಜಿಲ್ಲೆಗೆ ಹೋಗಿ ರೂಮ್ನಾಗ ಕುಂತು ಸಭೆ ಮಾಡೋದಲ್ಲ, ಫೀಲ್ಡ್ ವರ್ಕಿಗೆ ಹೋಗಬೇಕು, ಫೀಲ್ಡಿಗೆ ಇಳಿಬೇಕು. ನೇರವಾಗಿ ರೈತರ ಜೊತೆಗೆ ಹೋಗಿ ಎಲ್ಲಿ ನಮ್ಮ ಬೆಳೆ ಹಾನಿ ಆಗಿದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಭೇಟಿಯನ್ನು ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಮೊದಲಿದ್ದೂ ಫೀಲ್ಡ್ ವರ್ಕ್ ಈ ಜಿಲ್ಲೆದ ಉಸ್ತುವಾರಿ ಮಂತ್ರಿ ಆದತ್ನಾಗ ಯಾವಾಗಲೂ ಫೀಲ್ಡ್ ವರ್ಕೇ ನಂದು ಜಾಸ್ತಿ. ಹೀಗಾಗಿ ನಾನು ನಮ್ಮ ಇಲಾಖೆಯ ಕಂದಾಯ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳ ಜೊತೆಗೆ 2 ದಿವಸನೂ ಫೀಲ್ಡ್ ವರ್ಕಿಗೆ ಹೋಗಿದ್ದೀವಿ ನಾವು. ಆದರೆ ಒಟ್ಟಾರೆಯಾಗಿ ಈ ಬಾರಿ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿದೆ. ಈಗ ಆಗ್ತಿರೋ ತುಂತುರು ಮಳೆ ಸಹ ಎದಕ್ಕೂ ಆಗ್ತಿಲ್ಲ. ರೈತರು ಸಂಕಷ್ಟಕ್ಕಿದ್ದಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಬರ ಪರಿಹಾರ ಬೆಳೆ ವಿಮೆಯನ್ನು ಹೊರತುಪಡಿಸಿದವರಿಗೂ ಬೆಳೆ ಪರಿಹಾರ ಕೊಡಬೇಕು ಮತ್ತು ರೈತರಿಗೆ ಸಹಾಯ ಮಾಡಿದರೆ ಮಾತ್ರ ರೈತರು ಉಳಿತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿವೆ. ಶರಣಪ್ಪ ಚಲಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.